DVಜಿಯವರ ಜ್ಞಾಪಕ ಚಿತ್ರಶಾಲೆ. ಐರೋಪ್ಯರ ಕನ್ನಡ ಸೇವೆ. ಕನ್ನಡ ಸಾಹಿತ್ಯದ ಪುನರುಜ್ಜೀವನದ ಚರಿತ್ರೆಯಲ್ಲಿ ಅತಿ ಮುಖ್ಯವಾಗಿ ನಮ್ಮ ಸ್ಮರಣೆಗೆ ಬರಬೇಕಾದವರು ಕೆಲ ಮಂದಿ ಐರೋಪ್ಯರು. ಪ್ರಾಚೀನ ಸಾಹಿತ್ಯ ರತ್ನಗಳನ್ನು ಮೊದಲು ಬೆಳಕಿಗೆ ತಂದುಕೊಟ್ಟವರು ಈ ಐರೋಪ್ಯ ಮಹನೀಯರು. ಅವರ ಹೆಸರುಗಳಲ್ಲಿ ಮುಖ್ಯವಾದವು ರೀವ್, ಗ್ಯಾರೆಟ್, ಕಿಟ್ಟೆಲ್, ರೈಸ್, ಜೈಗ್ಲರ್. ಇವರಲ್ಲಿ ಕೆಲವರು ಕ್ರೈಸ್ತ ಮತ ಪ್ರಚಾರಕರಾಗಿ ಬಂದವರು. ಇನ್ನು ಕೆಲವರು ಸರ್ಕಾರದ ವಿದ್ಯಾ ಇಲಾಖೆಯ ಉದ್ಯೋಗಸ್ಥರಾಗಿ ಬಂದವರು. ಕ್ರೈಸ್ತ ಮತ ಪ್ರಚಾರಕರಾಗಿ ಬಂದವರನ್ನು ನಾವು ತೆಗಳತಕ್ಕದ್ದಲ್ಲ. ಅವರು ತಮ್ಮ ಮತದ ಮೇಲಣ ಅಭಿಮಾನದಿಂದ ಬಂದವರು. ಸ್ವಮತ ಶ್ರದ್ಧೆ ಎಂಬ ಗುಣ ಎಲ್ಲರಲ್ಲಿಯೂ ಮಾನ್ಯವಾದದ್ದೇ. ನಮಗೆ ನಮ್ಮ ಮತ ವಿಷಯದಲ್ಲಿ ವಿಶ್ವಾಸವಿರುವಂತೆ ಕ್ರೈಸ್ತರಿಗೆ ಅವರ ಮತದಲ್ಲಿ ವಿಶ್ವಾಸವಿರಬೇಕಾದದ್ದು ಯುಕ್ತ ತಾನೇ. ಅವರ ಮತದಲ್ಲಿ ಭಗವದ್ವಿಷಯದ ಪ್ರಚಾರವೂ ಭಕ್ತನಿಗೆ ಇರುವ ಒಂದು ಕರ್ತವ್ಯವೆಂದು ವಿಹಿತವಾಗಿದೆ. ಹೀಗೆ ಕರ್ತವ್ಯ ದೃಷ್ಟಿಯಿಂದ ಬಂದ ಶ್ರದ್ಧಾಳುಗಳು ರೀವ್ ಮೊದಲಾದವರು. ರೆವರೆಂಡ್ ವಿಲಿಯಂ ರೀವ್ ಎಂಬಾತ ಅಂಥ ಮಿಷನರಿ ಪ್ರಚಾರಕ. ಆತ ಇಂಗ್ಲಿಷ್ ಕನ್ನಡ ನಿಘಂಟುವನ್ನು 1824ರಲ್ಲಿ ಪ್ರಕಟಿಸಿದ. ಬೇಸಲ್ ಮಿಷನ್. ಮೊದಲ ಮಿಷನರಿಗಳು ಜರ್ಮನಿ ದೇಶದ ಬೇಸಲ್ ಎಂಬ ಸ್ಥಳದಿಂದ ಬಂದವರು. ಆದದ್ದರಿಂದಲೇ ಆ ಸಂಸ್ಥೆಗೆ ಬೇಸಲ್ ಮಿಷನ್ ಎಂದು ಹೆಸರು. ಈ ಮಿಷನ್ನಿನ ಕಾರ್ಯಕರ್ತರು ಮಹಾ ಸಾಹಸಿಗಳೆಂದು ತೋರುತ್ತದೆ. ಅವರು ಮಂಗಳೂರು ಪ್ರಾಂತದಲ್ಲಿ ನೆಲೆಸಿ ಅನೇಕ ಕೈಗಾರಿಕೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದರು. ಮುದ್ರಣಾಲಯದ ಜೊತೆಗೆ ಅವರು ಪ್ರಾರಂಭ ಮಾಡಿದ ಇನ್ನೊಂದು ಕಸುಬು ಮನೆಯ ಚಾವಣಿಗೆ ಹಾಸುವ ಹೆಂಚಿನ ತಯಾರಿಕೆ. ಇದನ್ನು ಈಗಲೂ ಮಂಗಳೂರು ಹೆಂಚು ಎಂದು ಕರೆಯುವುದು ವಾಡಿಕೆ. ಮಂಗಳೂರಿನಲ್ಲಿ ಬೇಸಲ್ ಮಿಷನ್ನಿನವರು ಸ್ಥಾಪಿಸಿದ್ದ ಅಚ್ಚಿನ ಕಾರ್ಖಾನೆ ದೊಡ್ಡದು ಮತ್ತು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಪ್ರಸಿದ್ಧವಾದದ್ದು. ಕನ್ನಡದ ಅಕ್ಷರ ಮೊಳೆಗಳನ್ನು ಮೊದಲು ತಯಾರಿಸಿದವರು ಅವರು ಎಂದು ನಾನು ಕೇಳಿದ್ದೇನೆ. ಅವರು ಈ ಅಚ್ಚಕ್ಷರದ ಕೆಲಸವನ್ನು ಮೊದಲು ಮಾಡಿದರು ಎಂಬುದೊಂದೇ ಅವರ ವಿಶೇಷವಲ್ಲ. ಅಕ್ಷರದ ರೂಪ ಗಾತ್ರಗಳಲ್ಲಿ ನಾನಾ ವಿಧಗಳನ್ನು ತಯಾರು ಮಾಡಿದರು. ಅಕ್ಷರಗಳು ಕಣ್ಣಿಗೆ ಅಂದವಾಗಿ, ಸ್ಫುಟವಾಗಿ, ನಯವಾಗಿ ಕಾಣಿಸುತ್ತವೆ. ಈಗ್ಗೆ ಎಷ್ಟೋ ವರ್ಷಗಳ ಹಿಂದೆ ಅಚ್ಚಾದ ಕಿಟ್ಟಲ್ ನಿಘಂಟುವನ್ನು ನೋಡಿದರೆ ಈ ಮಾತು ನಿದರ್ಶನಕ್ಕೆ ಬರುತ್ತದೆ. ಹರಿರಾಮ ಮಿಸ್ಸರ್. ನಾನು ನೋಡಿರುವ ಒಂದು ಸಂಗತಿಯನ್ನು ಹೇಳಿದರೆ ಈ ಕಾಲದ ಜನಕ್ಕೆ ಅದು ಸೋಜಿಗವಾದೀತೋ ಏನೋ. 1906ರಲ್ಲಿ ಬೆಂಗಳೂರು ಸಿಟಿ ಮಾರ್ಕೆಟ್ಟಿನ ವಾಯವ್ಯ ದಿಕ್ಕಿನಲ್ಲಿ ಆ ಮಾರ್ಕೆಟ್ಟಿನ ಭಾಗವಾಗಿದ್ದ ಒಂದು ಕಟ್ಟಡದಲ್ಲಿ ಹರಿರಾಮ ಮಿಸ್ಸರ್ ಅಥವಾ ಮಿಶ್ರಾ ಎಂಬವರ ಅಚ್ಚಿನ ಕಾರ್ಖಾನೆ ಇತ್ತು. ಒಕ್ಕಲಿಗರ ಸಂಘದ ಸಂಸ್ಥಾಪನೆಗೆ ಸಂಬಂಧಪಟ್ಟಿದ್ದ ಪ್ರಕಟಣೆಗಳು, ಜಾಹೀರಾತುಗಳು, ನೋಟಿಸು ವಗೈರೆ ಎಲ್ಲ ಅಚ್ಚಿನ ಕೆಲಸವೂ ಆ ಮಿಸ್ಸರ್ ಅವರ ಕಾರ್ಖಾನೆಯಲ್ಲಿ ನಡೆಯುತ್ತಿತ್ತು. ಅಲ್ಲಿ ಕನ್ನಡ, ತೆಲುಗು, ಬಾಲಬಂಧು, ಇಂಗ್ಲಿಷ್ ಈ 4 ಲಿಪಿಗಳಲ್ಲಿಯೂ ಕೆಲಸ ನಡೆಯುತ್ತಿತ್ತು. ಸಣ್ಣ ಗಾತ್ರದ ಅಚ್ಚಿನ ಮೊಳೆಗಳು ಈ 4 ಲಿಪಿಗಳಲ್ಲಿಯೂ ಇದ್ದವು. ಅವುಗಳಲ್ಲಿ ಕನ್ನಡದ ಮಾತನ್ನು ನಾನು ಹೇಳುತ್ತೇನೆ. ಇಂಗ್ಲಿಷಿನಲ್ಲಿ ಯಾವ ಗಾತ್ರದ ಅಚ್ಚಿನ ಮೊಳೆಯನ್ನು ರುಬಿ ಟೈಪ್ ಎಂದು ಕರೆಯುತ್ತಾರೋ ಆ ಅತಿ ಸಣ್ಣ ಗಾತ್ರದ ಅಚ್ಚಿನ ಮೊಳೆ ಮಿಸ್ಸರ್ ಅವರಲ್ಲಿ ಇತ್ತು. ನಾನು ಒಂದು ಸಾರಿ ಎಣಿಸಿ ನೋಡಿದೆ ಆ ಕಾಲದ ಒಂದು ಕಾರ್ಡಿನಲ್ಲಿ ಎಷ್ಟು ಪಂಕ್ತಿಗಳು ಹಿಡಿಸುತ್ತವೆಂದು. ನನ್ನ ಜ್ಞಾಪಕ ಸುಮಾರು 56 ಪಂಕ್ತಿ ಹಿಡಿಸಿತೆಂದು. ಅದು ಓದುವುದೇನೋ ಕಷ್ಟ. ಆದರೆ ಕೆಲವು ವಿಶೇಷ ಕಾರ್ಯಗಳಿಗೆ ಅಂಥ ಸಣ್ಣ ಮೊಳೆ ಅವಶ್ಯಕ. ಅಲ್ಲಿಂದ 4-5 ವರ್ಷ ಕಳೆದ ಮೇಲೆ ನಾವು ಎಂದರೆ ಮೈಸೂರು ಸ್ಟ್ಯಾಂಡರ್ಡ್, ಶ್ರೀನಿವಾಸಯ್ಯಂಗಾರ್ ಮೊದಲಾದವರು ಒಂದು ಇಂಗ್ಲಿಷ್ ಕನ್ನಡ ನಿಘಂಟುವಿನ ಯೋಚನೆ ಮಾಡಿದೆವು. ನಿಘಂಟುವಿಗೆ ತಕ್ಕದ್ದು ರುಬಿ ಟೈಪ್. ಆಗ ನಾನು ಹುಡುಕಿದೆ. ಮಿಸ್ಸರ್ ಅವರ ಮುದ್ರಣಾಲಯ ಆ ವೇಳೆಗೆ ಮುಚ್ಚಿ ಹೋಗಿತ್ತು. ಆದದ್ದರಿಂದ ನಾವು ಬೇರೆ ಟೈಪ್ ಮಾಡಿಸಬೇಕೆಂಬ ಹುಚ್ಚು ಆಲೋಚನೆಯಿಂದ ನಾನು ಮದ್ರಾಸಿಗೆ ಹೋಗಿ ಅಲ್ಲಿ 6-8 ತಿಂಗಳು ಹೆಣಗಾಡಿದೆ. ಇದು ಬೇರೆ ಕಥೆ. ಮಿಶ್ರಾ ಅವರ ಪ್ರಸ್ತಾವ ಬಂದಾಗ ಇನ್ನೊಂದು ಮಾತು ಹೇಳಬೇಕು ಎನಿಸುತ್ತದೆ. ಮಿಶ್ರಾ ಅವರು ಉತ್ತರ ಪ್ರದೇಶದ ಬ್ರಾಹ್ಮಣರು, ವಿದ್ಯಾ ವಿನಯ ಸಂಪನ್ನರು.
ನಾನು ಅವರನ್ನು ನೋಡಿದ ಜ್ಞಾಪಕ ಚೆನ್ನಾಗಿದೆ. ಅವರು ಒಳ್ಳೆಯ ಕನ್ನಡ ಮಾತನಾಡುತ್ತಿದ್ದರು. ಅವರ ನಂತರ ಅವರ ಮಕ್ಕಳು ಕೆಲವು ಕಾಲ ಅವರ ಅಚ್ಚಿನ ಕಾರ್ಖಾನೆಯನ್ನು ನಡೆಸಿದರು. ಇವರು ಕೆಲಕಾಲ ಮುನಿಸಿಪಲ್ ಕೌನ್ಸಿಲರ್ ಆಗಿದ್ದರೆಂದು ನನ್ನ ಜ್ಞಾಪಕ. ಮಿಶ್ರಾ ಅವರ ಕಾರ್ಖಾನೆಯಲ್ಲಿ ಅಚ್ಚಾಗಿ ಪ್ರಕಟವಾದ ಗ್ರಂಥಗಳಲ್ಲಿ ಅತಿ ಮುಖ್ಯವಾದದ್ದು ಪರಾಶರ ಮಾಧವೀಯದ ಕನ್ನಡ ಅನುವಾದ. ಇದು ದೊಡ್ಡ ಗಾತ್ರವುಳ್ಳ ಗ್ರಂಥ. ಇದನ್ನು ಕನ್ನಡದಲ್ಲಿ ಬರೆದವರು ಚಿಂಚೋಳಿ ವೆಂಕಣ್ಣಾಚಾರ್ಯರೆಂದು ನನ್ನ ಜ್ಞಾಪಕ. ಪ್ರಕಟಣೆಯ ವರ್ಷ ಸುಮಾರು 1882-83. ಮಿಶ್ರಾ ಅವರ ಪ್ರೆಸ್ಸಿನ ಅಕ್ಷರಗಳು ಬೇಸಲ್ ಮಿಷನ್ನಿನವರು ತಯಾರು ಮಾಡಿದ್ದು. ಕ್ರಿಶ್ಚಿಯನ್ ಮಿಷನ್ನಿನವರು ಕನ್ನಡದಲ್ಲಿ ಕೆಲಸ ಮಾಡಿದ್ದು ಕನ್ನಡದ ಮೇಲಣ ಅಭಿಮಾನದಿಂದಲೇ ಅಥವಾ ಕ್ರೈಸ್ತ ಮತದ ಮೇಲಣ ಅಭಿಮಾನದಿಂದಲೇ? ಇದು ನನ್ನ ಮನಸ್ಸಿಗೆ ನಿರರ್ಥಕವಾದ ಪ್ರಶ್ನೆ ಎನ್ನಿಸುತ್ತದೆ. ನಿರರ್ಥಕವೂ ಹೌದು, ಅಸಂಗತವೂ ಹೌದು. ಅವರ ಮನಸ್ಸಿನಲ್ಲಿ ಎರಡು ಅಭಿಮಾನಗಳೂ ಬೆರೆತಿದ್ದವು ಎಂದೇ ಇಟ್ಟುಕೊಳ್ಳೋಣ. ಆದರೆ ಅವರು ಮಾಡಿದ ಕೆಲಸದಿಂದ ಪ್ರಯೋಜನ ಪಡೆದವರು ಯಾರೆಂಬ ವಿಷಯದಲ್ಲಿ ಎಳ್ಳಷ್ಟು ಸಂದೇಹಕ್ಕೂ ಅವಕಾಶವಿಲ್ಲ. ಅವರು ಅಚ್ಚಿನ ಮೊಳೆಗಳನ್ನು ಅಂದು ತಯಾರು ಮಾಡದಿದ್ದರೆ ಕನ್ನಡ ಗ್ರಂಥ ಪ್ರಚಾರ ಎಷ್ಟೋ ಕಾಲ ಹಿಂದೆ ಬೀಳುತ್ತಿತ್ತು. ಅದರಿಂದ ನಷ್ಟವಾಗುತ್ತಿದ್ದದ್ದು ಕನ್ನಡಿಗರಿಗೆ ಎಂಬುದು ಸ್ಪಷ್ಟವಾಗಿದೆ. ಬೇಸಲ್ ಮಿಷನ್ನಿನ ತರುವಾಯ ಬಂದದ್ದು ವೆಸ್ಲಿಯನ್ ಮಿಷನ್ ಪ್ರೆಸ್. ಈ ಪ್ರೆಸ್ಸಿನ ಅಕ್ಷರಗಳು ಸುಂದರವಾಗಿ ಜನಪ್ರಿಯವಾಗಿವೆ. ಅಚ್ಚಿನ ಕಾರ್ಖಾನೆಯ ವಿಚಾರ ನಮಗೆ ಇಲ್ಲಿ ಪ್ರಾಸಂಗಿಕವಾಗಿ ಬಂದಿದೆ. ನಮ್ಮ ಇಲ್ಲಿಯ ಮುಖ್ಯ ವಿಷಯ ಸಾಹಿತ್ಯ ಕಾರ್ಯ. ಮುದ್ರಾಕ್ಷರ ಕಾರ್ಯ ಅದಕ್ಕೆ ಸಾಧನವಾದದ್ದು. ಅದರಿಂದ ಸಾಧ್ಯವಾದದ್ದು ಗ್ರಂಥ ಪ್ರಕಟಣೆ. ಕಿಟ್ಟಲ್ 1832ರಿಂದ 1903. ಬೇಸಲ್ ಮಿಷನ್ ಪ್ರೆಸ್ಸಿನ ಪ್ರಕಟಣೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ರೆವರೆಂಡ್ ಎಫ್ ಕಿಟ್ಟಲ್ ಅವರ ಕನ್ನಡ ಶಬ್ದಕೋಶ 1894ರಲ್ಲಿ. ಇದು ಈಗಲೂ ಪ್ರಮಾಣ ಗ್ರಂಥವಾಗಿದೆ. ಕನ್ನಡದ ಮಹಾಕಾವ್ಯಗಳ ಪ್ರೌಢ ಪ್ರಯೋಗಗಳ ಜೊತೆಗೆ ಗಾದೆಗಳನ್ನೂ ಸಾಮತಿಗಳನ್ನೂ ಉದಾಹರಣೆಯಾಗಿ ಕೊಟ್ಟು ಕನ್ನಡ ಶಬ್ದ ಸಂಪತ್ತಿನ ವಿವರಗಳನ್ನು ಈ ನಿಘಂಟು ದೊರಕಿಸಿದೆ. 70-80 ವರ್ಷದ ಹಿಂದೆ ಇಂಥ ಮಹಾಗ್ರಂಥವನ್ನು ರಚಿಸಲು ಮನಸ್ಸು ಮಾಡಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ಇಷ್ಟು ಸೊಗಸಾಗಿ ಪ್ರಮಾಣಭೂತವಾಗುವಂತೆ ಗ್ರಂಥ ರಚನೆ ಮಾಡಿದ ಕಿಟ್ಟಲ್ ಮಹಾಶಯರ ಭಾಷಾಭಿಮಾನವನ್ನು, ವಿದ್ವತ್ತನ್ನು, ವಿಚಕ್ಷಣೆಯನ್ನು ಎಷ್ಟು ಕೊಂಡಾಡಿದರೂ ಅದು ಸ್ವಲ್ಪವೇ ಆದೀತು. ಕಿಟ್ಟಲ್ ಅವರು ಇತರ ಸಾಹಿತ್ಯ ಕಾರ್ಯವನ್ನೂ ಮಾಡಿದ್ದಾರೆ. ಅನೇಕ ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಅಚ್ಚಿಗೆ ಸಿದ್ಧಪಡಿಸಿ ಸಂಪಾದನೆ ಮಾಡಿದ ಕೀರ್ತಿ ಅವರದಾಗಿದೆ. ಪ್ರೊಫೆಸರ್ ಎ.ಆರ್. ಕೃಷ್ಣಶಾಸ್ತ್ರಿಗಳವರು ಬಹು ಉತ್ಸಾಹದಿಂದ ಕಿಟ್ಟಲ್ ಅವರನ್ನು ಕುರಿತು ಒಂದು ಪ್ರಬಂಧ ಬರೆದಿದ್ದಾರೆ ಮತ್ತು ಕಿಟ್ಟಲ್ ಅವರ ಭಾವಚಿತ್ರವನ್ನು ಸಂಪಾದಿಸಿ ಅದನ್ನು ದೊಡ್ಡ ಆಕಾರದಲ್ಲಿ ಪ್ರತಿ ಮಾಡಿಸಿ ಅನಾವರಣ ಮಾಡಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಕಿಟ್ಟಲ್ ಅವರು ಸಂಪಾದಿಸಿದ ಸಾಹಿತ್ಯ ಗ್ರಂಥಗಳಲ್ಲಿ ಮುಖ್ಯವಾದವು ಕೇಶಿರಾಜನ ಶಬ್ದಮಣಿ ದರ್ಪಣ ಮತ್ತು ನಾಗವರ್ಮನ ಛಂದೋಂಬುಧಿ. ಇವುಗಳಲ್ಲಿ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣವು ಪುನರ್ಮುದ್ರಿತವಾಗಿದೆ. ಛಂದೋಂಬುಧಿ ಪುನರ್ಮುದ್ರಣವಾಗಿರುವಂತೆ ನನಗೆ ತಿಳಿದು ಬಂದಿಲ್ಲ. ಕಿಟ್ಟಲ್ ಅವರು ಕನ್ನಡ ವ್ಯಾಕರಣ ಗ್ರಂಥವೊಂದನ್ನು ಬರೆದಿದ್ದಾರೆ. ಕರ್ನಾಟಕ ಕಾವ್ಯಮಾಲೆ ಎಂಬ ಕಾವ್ಯ ಸಂಕಲನವೊಂದನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಜರ್ಮನಿಯ ಟ್ಯುಬಿಂಜನ್ ವಿಶ್ವವಿದ್ಯಾನಿಲಯವು 1896ರಲ್ಲಿ ರೆವರೆಂಡ್ ಕಿಟ್ಟಲ್ ಅವರ ಗೌರವಾರ್ಥ ಡಾಕ್ಟರೇಟ್ ಪ್ರಶಸ್ತಿಯನ್ನಿತ್ತು ಮೆಚ್ಚುಗೆ ತೋರಿಸಿತು. ಗ್ಯಾರೆಟ್ ಜೈಗ್ಲರ್. ಜೆ ಗ್ಯಾರೆಟ್ ಎಂಬಾತನೂ ದೊಡ್ಡ ಕೆಲಸ ಮಾಡಿದವನು. ಅವನು ಒಂದು ಇಂಗ್ಲಿಷ್ ಕನ್ನಡ ನಿಘಂಟುವನ್ನು 1868ಕ್ಕೆ ಮುಂಚೆಯೇ ಪ್ರಕಟಿಸಿದ್ದ. ಈತನು ಸಂಪಾದಿಸಿದ ಕನ್ನಡ ಗ್ರಂಥಗಳಲ್ಲಿ ಮುಖ್ಯವಾದವು ಶಬ್ದಮಣಿ ದರ್ಪಣ 1868, ಪಂಚತಂತ್ರದ ಕಥೆಗಳು, ವಾಗ್ವಿಧಾಯಿನಿ. ಈತನು ಹಿಂದೂ ದೇಶದ ಚರಿತ್ರೆಯೊಂದನ್ನೂ ಬರೆದಿರುವಂತೆ ನನ್ನ ಜ್ಞಾಪಕ. ರೆವರೆಂಡ್ ಎಫ್ ಜೈಗ್ಲರ್ ಎಂಬಾತ
ಇಂಗ್ಲಿಷ್ ಕನ್ನಡ ಶಬ್ದಕೋಶವನ್ನೂ 1876ರಲ್ಲಿ, ಕನ್ನಡ ಇಂಗ್ಲಿಷ್ ಶಾಲಾ ನಿಘಂಟುವನ್ನು ರಚಿಸಿದ್ದಾನೆ. ಆತನ ಕನ್ನಡ ವ್ಯಾಕರಣ ಗ್ರಂಥವೂ ಮಾನ್ಯತೆ ಪಡೆದಿದೆ. ಲೂಯಿ ರೈಸ್ 1837ರಿಂದ 1927. ಬಿ ಎಲ್ ರೈಸನ ಹೆಸರು ಪ್ರಖ್ಯಾತವಾದದ್ದು. ಈತನು ಮೈಸೂರು ಸಂಸ್ಥಾನದ ಶಾಸನಗಳನ್ನೆಲ್ಲ ಪರಿಶೋಧಿಸಿ ಪ್ರಕಟಿಸಿದವನು. ಆ ಶಾಸನ ಗ್ರಂಥಗಳು ಎಪಿಗ್ರಾಫಿಯಾ ಕರ್ನಾಟಿಕಾ ಎಂದು ಪ್ರಸಿದ್ಧವಾದವು. 12 ಬೃಹತ್ ಸಂಪುಟಗಳು. ಈ ಶಾಸನ ಸಂಗ್ರಹ ಕಾರ್ಯದಲ್ಲಿ ರೈಸ್ ಸಾಹೇಬರು ಮೈಸೂರು ರಾಜ್ಯದ ಹಳ್ಳಿಯನ್ನೂ ಸುತ್ತಿ ನೋಡಿದರಂತೆ. ಈ ಕೆಲಸದಲ್ಲಿ ಅವರಿಗೆ ಸಹಾಯವಾಗಿದ್ದವರು ಆರ್ ನರಸಿಂಹಾಚಾರ್ಯರು. ಆಚಾರ್ಯರಿಗೆ ಹಿಂದೆ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳೆಂಬವರೋ ಬೇರೊಬ್ಬರೋ ಶಾಸನದ ಇಲಾಖೆಯ ಪಂಡಿತರಾಗಿದ್ದರು. ರೈಸ್ ಅವರು ಮಾಡಿದ ಕೆಲಸ ಹಿಂದೂ ಪಂಡಿತರ ಸಹಾಯದಿಂದ ಆದದ್ದೇ. ಆದರೆ ನಮ್ಮ ಪಂಡಿತರು ಕೊಟ್ಟ ಸಹಾಯ ಕೇವಲ ಶಬ್ದಾರ್ಥಗಳ ಸಂಬಂಧದ್ದು. ರೈಸ್ ಅವರು ಪಾಂಡಿತ್ಯದಲ್ಲಿ ಕಡಿಮೆಯಾದವರಲ್ಲ. ಕರ್ನಾಟಕ ಭಾಷಾಭೂಷಣ 1884, ಶಬ್ದಾನುಶಾಸನ ಮೊದಲಾದ ಅನೇಕ ಶಾಸ್ತ್ರ ಗ್ರಂಥಗಳನ್ನು ರೈಸ್ ಅವರು ಪರಿಷ್ಕಾರ ಮಾಡಿ ಪ್ರಕಟಿಸಿದರು. ನೃಪತುಂಗನ ಕವಿರಾಜ ಮಾರ್ಗವನ್ನು ಮೊದಲು ಪ್ರಕಟಿಸಿದವರು ಅವರೇ. ಈ ಕಾರ್ಯದಲ್ಲಿ ಅವರಿಗೆ ಕೆ ಬಿ ಪಾಠಕ್ ಎಂಬುವರು ನೆರವಾಗಿದ್ದರು. ರೈಸ್ ಅವರು ಮಾಡಿದ ಇನ್ನೊಂದು ಮಹೋಪಕಾರದ ಕೆಲಸ ಮೈಸೂರು ಗೆಜೆಟಿಯರ್ ಎಂಬ ಇಂಗ್ಲಿಷ್ ಗ್ರಂಥ. ಕನ್ನಡ ದೇಶದ ಚರಿತ್ರೆ, ಭೂ ವಿವರಣೆ, ಜನಸಂಖ್ಯೆ, ಜಾತಿ ಕುಲಗಳ ವಿಚಾರಗಳು, ಮತಾಚಾರಗಳು, ಭಾಷೆ ಮತ್ತು ಸಾಹಿತ್ಯ, ಈ ನಾನಾ ಜನಜೀವನ ಶಾಖೆಗಳಲ್ಲಿ ರೈಸ್ ಅವರ ಗಮನಕ್ಕೆ ಬಾರದಿದ್ದ ಅಂಶ ಒಂದೂ ಇಲ್ಲ. ಮತ್ತು ಎಲ್ಲ ಅಂಶಗಳನ್ನೂ ಅವರು ವಿಶದವಾಗಿಯೂ ಪ್ರಮಾಣವತ್ತಾಗಿಯೂ ಹಾಗೆಯೇ ಸಂಗ್ರಹವಾಗಿಯೂ ಹೇಳಿದ್ದಾರೆ. ಅವರ ಇಂಗ್ಲಿಷ್ ಶೈಲಿ ಸುಂದರವಾದದ್ದು. ರೈಸ್ ಅವರು ಪ್ರಾಕ್ಕಾವ್ಯ ಮಾಲಿಕೆ ಎಂಬ ಕನ್ನಡ ಕಾವ್ಯ ಸಂಕಲನವನ್ನು ಪ್ರಕಾಶಪಡಿಸಿದರು. ಅದು ಈಗಿಗೂ ಅಮೂಲ್ಯವಾದ ಗ್ರಂಥ. ಆದರೆ ಅದರ ಪ್ರತಿಗಳು ದುರ್ಲಭವಾಗಿವೆ. ಬಹುಶಃ ಈ ಪ್ರಾಕ್ಕಾವ್ಯ ಮಾಲಿಕೆಯನ್ನು ಮಾದರಿಯಾಗಿರಿಸಿಕೊಂಡೇ ಎಸ್ ಜಿ ನರಸಿಂಹಾಚಾರ್ಯರು ಪದ್ಯಸಾರವನ್ನು ರಚಿಸಿರಬೇಕು ಎಂದು ನನಗೆ ತೋರುತ್ತದೆ. ಪ್ರಾಕ್ಕಾವ್ಯ ಮಾಲಿಕೆಯಲ್ಲಿ ಕನ್ನಡ ಕಾವ್ಯದ ನಾನಾ ಪದರಗಳ ಮಾದರಿಗಳನ್ನು ಕಾಣಬಹುದು. ನೀತಿ ಪದ್ಯಗಳು, ವರ್ಣನೆ, ಕಥಾಭಾಗ, ದ್ವಿಪದಿ, ತ್ರಿಪದಿ, ಚೌಪದಿ, ಷಟ್ಪದಿ, ದಾಸರ ಪದಗಳು, ಕಂದಪದ್ಯ, ವೃತ್ತಗಳು, ಈ ನಾನಾ ವಿಧದ ಸಾಹಿತ್ಯದಿಂದಲೂ ಮಾದರಿಗಳನ್ನು ಆರಿಸಿಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ, ಗ್ರಂಥದ ಕಡೆಯ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳು ಕವನದ ಮಾದರಿಗಳನ್ನು ಕೊಟ್ಟಿದ್ದಾರೆ. ಅವು ಒಂದು ವಿಶೇಷ ನಮೂನೆಯವು. ಏಳಿರಿ ಕೇಳಿರಿ ಸ್ತೋತ್ರಕ್ಕೆ ಪಾತ್ರಕ್ಕೆ, ಹೀಗೆ. ಇದನ್ನು ಆಂಗ್ಲೀಕೃತ ಕನ್ನಡ ಎನ್ನಬಹುದು. ಇದನ್ನು ನೋಡಿ ಯಾರೂ ನಗತಕ್ಕದ್ದಲ್ಲ. ಹುಟ್ಟು ಕನ್ನಡಿಗರಲ್ಲದವರು ಇಂಗ್ಲಿಷ್ ದೇವತಾ ಸ್ತೋತ್ರಗಳಲ್ಲಿರುವ ಭಾವಗಳನ್ನು ಕನ್ನಡಕ್ಕೆ ತರಬೇಕೆಂಬ ಪ್ರಯತ್ನ ಅದು. ಕನ್ನಡದ ಸಂಪ್ರದಾಯ ಮರ್ಯಾದೆಗಳಿಗೆ ಅದು ಹೊಂದಿಕೊಳ್ಳದಿದ್ದರೂ ಒಂದು ಒಳ್ಳೆಯ ಪ್ರಯತ್ನವೆಂದು ಅದನ್ನು ಭಾವಿಸಿ ಗೌರವಿಸಬಹುದು. ಒಂದು ಪ್ರಸಂಗ. ಈ ಸಂದರ್ಭದಲ್ಲಿ ಆರ್ ನರಸಿಂಹಾಚಾರ್ಯರು ಹೇಳುತ್ತಿದ್ದ ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತದೆ. ಕ್ರೈಸ್ತ ಮಿಷನರಿಗಳು ಇಂಗ್ಲಿಷ್ ಬೈಬಲನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದರಷ್ಟೇ, ಅದನ್ನು ಪುನಃ ಪರಿಷ್ಕಾರ ಮಾಡಬೇಕೆಂದು ಅವರು ಆಲೋಚಿಸಿ ಅದಕ್ಕಾಗಿ ಒಂದು ಸಣ್ಣ ಸಮಿತಿಯನ್ನು ನೇಮಿಸಿದರು. ಆ ಸಮಿತಿಯಲ್ಲಿ ರೆವರೆಂಡ್ ಸಾಡೆ, ರೆವರೆಂಡ್ ಗಲಿಫರ್ಡ್ ಮೊದಲಾದ ಐರೋಪ್ಯರು 5 ಮಂದಿ ಇದ್ದರಂತೆ. ಹಿಂದೂ ವಿದ್ವಾಂಸರು 2, ಕರಿಬಸವ ಶಾಸ್ತ್ರಿಗಳು, ಅಯ್ಯ ಶಾಸ್ತ್ರಿಗಳು. ಈ ಸಮಿತಿಯು ನೀಲಗಿರಿಯಲ್ಲಿ ಎಲ್ಲೋ ನಂದಿಯಲ್ಲೋ ಸಭೆ ಸೇರಿ ಕೆಲಸ ಮಾಡುತ್ತಿತ್ತು. ಇದಕ್ಕಾಗಿ ಸದಸ್ಯರಿಗೆ ತಗಲುವ ಪ್ರಯಾಣದ ವೆಚ್ಚ, ಭತ್ಯ ಕೊಡುವ ಏರ್ಪಾಟಿತ್ತು. ಇಂಥ ಸಭೆಯೊಂದು ಸೇರಿ ಹಿಂದಿರುಗಿದ ಬಳಿಕ
ಒಂದು ಸಲ ನರಸಿಂಹಾಚಾರ್ಯರು ಕರಿಬಸವ ಶಾಸ್ತ್ರಿಗಳವರನ್ನು ವಿಚಾರಿಸಿದರಂತೆ. ನರಸಿಂಹಾಚಾರ್ಯರು, ಕೆಲಸ ಹೇಗೆ ನಡೆಯುತ್ತಿದೆ? ಕರಿಬಸವ ಶಾಸ್ತ್ರಿಗಳು, ಬಿಳಿಯ ಜನಕ್ಕೂ ನಮಗೂ ಆಗಾಗ ತಕರಾರು ಬರುತ್ತದೆ. ಇಂಗ್ಲೀಷಿನ ಯಾವುದೋ ಒಂದು ವಾಕ್ಯವನ್ನು ಅವರು ಅವನು ಬುದ್ಧಿಯನ್ನು ಹೊಂದಿದ್ದಾನೆ ಎಂಬೀ ರೀತಿಯಾಗಿ ತರ್ಜುಮೆ ಮಾಡಿದರು. ನಾವು ಇದು ಕನ್ನಡದ ಪದ್ಧತಿಯಲ್ಲ ಎಂದು ಹೇಳಿದರೆ ಸಮಿತಿಯ ಅಧ್ಯಕ್ಷರು ಹಾಗಾದರೆ ಕೈ ಎತ್ತಿ ಎನ್ನುವರು. ಬಿಳಿಯವರು ಕೈ ಎತ್ತಿದರು. ನಮ್ಮದು ಕಾಲೆತ್ತಿತು. ಇದು ಸ್ವಾಮಿ ಸಭಾ ಕಾರ್ಯ. ಬಸವಪ್ಪ ಶಾಸ್ತ್ರಿಗಳು. ಮೈಸೂರಿನಲ್ಲಿ ಎಂ ವೆಂಕಟಕೃಷ್ಣಯ್ಯನವರು, ಎಂ ಎಸ್ ಪುಟ್ಟಣ್ಣನವರು, ಸಿ ಸುಬ್ಬರಾಯರು ಮೊದಲಾದ ಭಾಷೋತ್ಸಾಹಿಗಳು ಹಿತಬೋಧಿನಿ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸಬೇಕೆಂದು ನಿಶ್ಚಯಿಸಿದರು. ಅದು ಸಾಹಿತ್ಯ, ವಿಜ್ಞಾನ, ಚರಿತ್ರೆ, ಸಮಾಜ ಶ್ರೇಯಸ್ಸು ಮೊದಲಾದ ಜನೋಪಯುಕ್ತ ವಿಷಯಗಳನ್ನು ಪರ್ಯಾಲೋಚಿಸತಕ್ಕದ್ದೆಂದು ನಿಶ್ಚಯ ಮಾಡಿಕೊಂಡರು. ಪತ್ರಿಕೆಯ ಆಕಾರ ಗಾತ್ರಗಳನ್ನು ನಿಶ್ಚಯಿಸಿ ಅದರ ಮುಖಪತ್ರದ ಮೇಲೆ ತಮ್ಮ ಉದ್ದೇಶವನ್ನು ಸೂಚಿಸುವಂತೆ ಒಂದು ಪದ್ಯವನ್ನು ಅಚ್ಚು ಮಾಡಬೇಕೆಂದು ತೀರ್ಮಾನಿಸಿದರು. ಆ ಪದ್ಯಗಳನ್ನು ಎಲ್ಲಿಂದ ತರುವುದು? ಬಹುಮಂದಿಯನ್ನು ಬೇಡಿದರು. ಆ ವಿದ್ವಾಂಸರು ಪದ್ಯಗಳನ್ನು ಬರೆದುಕೊಟ್ಟರು. ಆ ಪದ್ಯಗಳು ಸರ್ವಾನುಮತದಿಂದ ಪುರಸ್ಕಾರ ಪಡೆಯಲಿಲ್ಲ. ಕೆಲವು ಮಂದಿ ಕೆಲವು ಕಾರಣಗಳಿಂದ ಒಪ್ಪಿದರು. ಒಂದು ದಿನ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಸಭೆ ಸೇರಿದರು, ತೀರ್ಮಾನ ಮಾಡುವುದಕ್ಕೆ ಎಂದು. ಆಗ ಅಲ್ಲಿ ಸೇರಿದ್ದವರಲ್ಲಿ ಕವಿತ್ವದ ಅಭ್ಯಾಸವಿದ್ದವರೂ ಇದ್ದರು. ಎಲ್ಲರೂ ತಿಣುಕಾಡುತ್ತಿದ್ದರು. ಬಸವಪ್ಪ ಶಾಸ್ತ್ರಿಗಳ ಕವಿತ್ವ. ಅಷ್ಟರಲ್ಲಿ ಸಭೆಗೆ ಆಹ್ವಾನಿತರಾಗಿದ್ದ ಬಸವಪ್ಪ ಶಾಸ್ತ್ರಿಗಳು ಬಂದರು. ಅಲ್ಲಿಯ ಪ್ರಮುಖರು ತಮಗೆ ಬಂದಿದ್ದ ಕಷ್ಟವನ್ನು ವಿವರಿಸಲಾಗಿ ಬಸವಪ್ಪ ಶಾಸ್ತ್ರಿಗಳವರು ನಸುನಕ್ಕು ತಮ್ಮ ಎಡ ಹೆಬ್ಬೆರಳ ಮೇಲೆ ಅಲ್ಲಿದ್ದ ಒಂದು ಲೇಖನಿಯಿಂದ ಏನೋ ಗುರುತು ಮಾಡಿಕೊಂಡು, ನಾನು ಹೇಳುವುದನ್ನೂ ಬರೆದುಕೊಳ್ಳಿ, ಹೇಗಿರುತ್ತದೋ ನೋಡೋಣ ಎಂದು ಹೀಗೆ ಹೇಳಿದರು. ಅವಳ ಕೈವಿಡಿದ ರಾಜೀವ ಭವನನು ನಿಖಿಲ ಲೋಕ ನಿರ್ಮಾಣ ಕಲಾ ಕೋವಿದನಾದನೋ ಆ ವಾಗ್ದೇವತೆ ಮೈವೆತ್ತು ಮೆರೆಗೆ ಹಿತಬೋಧಿನಿಯೊಳ್. ಇದನ್ನು ಕೇಳಿದೊಡನೆಯೇ ಅಲ್ಲಿದ್ದ ಎಲ್ಲರ ಮುಖಗಳು ಪ್ರಸನ್ನವಾದವು. ಕವಿತೆ ಎಂದರೆ ಇಂಥದಲ್ಲವೇ ಕವಿತೆ ಎಂದರು. ಬಸವಪ್ಪ ಶಾಸ್ತ್ರಿಗಳು ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲಿಯೂ ಪ್ರಭುತ್ವ ಸಂಪಾದಿಸಿಕೊಂಡಿದ್ದವರು. ಶಾಕುಂತಲ, ಶೂರಸೇನ ಚರಿತ್ರೆ, ರತ್ನಾವಳಿ, ಉತ್ತರ ರಾಮಚರಿತೆ ಮೊದಲಾದ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವುದು ಮಾತ್ರವಲ್ಲದೆ ಕನ್ನಡದಲ್ಲಿ ದಮಯಂತಿ ಸ್ವಯಂವರ, ಕೃಷ್ಣ ರಾಜಾಭ್ಯುದಯ ಮೊದಲಾದ ಚಂಪೂ ಗ್ರಂಥಗಳನ್ನು, ಸಾವಿತ್ರಿ ಚರಿತ್ರೆ ಮೊದಲಾದ ಲಲಿತ ಸುಂದರ ಷಟ್ಪದಿ ಗ್ರಂಥಗಳನ್ನು ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಶಿವಭಕ್ತಿ ಸುಧಾ ತರಂಗಿಣಿ, ಸರಸ್ವತಿ ದಂಡಕ, ಅಷ್ಟಮೂರ್ತಿ ತನಯಾಷ್ಟಕ ಮೊದಲಾದ 16 ಸ್ತೋತ್ರಗಳನ್ನು ರಚಿಸಿದ್ದಾನೆ. ಶ್ರೀ ಚಾಮರಾಜ ಒಡೆಯರವರ ಕಾಲದಲ್ಲಿ ಪ್ರಕಟವಾದ ಬಾಲಿಕಾ ಗೀತ, ಮುಕ್ತಾಕಲಾಪದ ಹಲವಾರು ಹಾಡುಗಳು ಬಸವಪ್ಪ ಶಾಸ್ತ್ರಿಗಳು ರಚಿಸಿದ್ದು. ಪ್ರಸಿದ್ಧವಾಗಿದ್ದ ಕಾಯೌ ಶ್ರೀ ಗೌರಿ ಇವರ ರಚನೆ. ಸಂಸ್ಕೃತ ಕನ್ನಡ ಎರಡು ಭಾಷೆಗಳಲ್ಲಿಯೂ ಮಹಾವಿದ್ವಾಂಸರೆಂದು ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ ವಿದ್ವಾನ್ ಗರಳಪುರಿ ಶಾಸ್ತ್ರಿಗಳ ಶಿಷ್ಯರು ಬಸವಪ್ಪ ಶಾಸ್ತ್ರಿಗಳು. ಬಸವಪ್ಪ ಶಾಸ್ತ್ರಿಗಳ ಕನ್ನಡ ಶಿಷ್ಯರು ಅಯ್ಯಾ ಶಾಸ್ತ್ರಿಗಳು, ಗರಳಪುರಿ ಶಾಸ್ತ್ರಿಗಳ ಮಕ್ಕಳು. ಬಸವಪ್ಪ ಶಾಸ್ತ್ರಿಗಳು ಒಳ್ಳೆಯ ರಸಿಕರು. ಒಳ್ಳೆಯ ಆಕಾರ, ತೇಜಸ್ಸು, ಮೃದು ಮಧುರವಾದ ಮಾತು, ಈ ಸಂಪತ್ತಿನಿಂದ ನೋಡಿದವರೆಲ್ಲ ಅವರ ಸ್ನೇಹವನ್ನು ಬಯಸುವಂತಿತ್ತು. ಅವರಿಗೆ ಬಹುಮಂದಿ ಆಢ್ಯರೂ ಪ್ರಭಾವವಂತರೂ ಆದ ಸ್ನೇಹಿತರಿದ್ದರು. ಅದರಲ್ಲಿ ನೀಲಗಿರಿ ಪಾಪಣ್ಣನವರೆಂಬ ಸಾಹುಕಾರರು ಮುಖ್ಯರು. ಬೆಂಗಳೂರಿನಲ್ಲಿ ಪಾಪಣ್ಣನವರ ಮನೆ ಕೋಟೆಯಲ್ಲಿ, ಈಗ ಹೆರಿಗೆ ಆಸ್ಪತ್ರೆ ಇರುವ ಕಡೆ. ಪಾಪಣ್ಣನವರು ಇಂಗ್ಲಿಷ್ ಸಂಗೀತ ಸಾಹಿತ್ಯಗಳಲ್ಲಿ ಅಭಿಮಾನಿಗಳೆಂದೂ ಉದಾರಿಗಳೆಂದೂ ನಾನು ಬಹು ಕಡೆಯಿಂದ ಕೇಳಿದ್ದೇನೆ.
ವೆಂಕಟಕೃಷ್ಣಯ್ಯನವರು ಈ ಸಂಗತಿಯನ್ನು ಹೆಚ್ಚಾಗಿ ಹೇಳುತ್ತಿದ್ದರು. ರಾಚೋಟಿ ಶಾಸ್ತ್ರಿಗಳು 1912-13ರಲ್ಲಿ ದಸರಾ ಸಮಯದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಒಂದು ದಿನ ಮಧ್ಯಾಹ್ನ ವೆಂಕಟಕೃಷ್ಣಯ್ಯನವರನ್ನು ಕಾಣಬೇಕೆಂದು ಅವರ ಮನೆಗೆ ಹೋದೆ. ಯಜಮಾನರು ಸ್ಕೂಲಿನಲ್ಲಿದ್ದಾರೆಂದು ಅಲ್ಲಿ ಹೇಳಿದರು. ನಾನು ಮರಿಮಲ್ಲಪ್ಪನವರ ಸ್ಕೂಲಿಗೆ ಹೋಗಿ ವಿಚಾರಿಸಲಾಗಿ ಅವರು ಮಹಡಿಯ ಮೇಲಿದ್ದಾರೆ ಎಂದರು. ಅಲ್ಲಿಗೆ ಹೋಗಿ ಹೇಳಿ ಕಳುಹಿಸಿದೆ. ನನ್ನನ್ನು ಅಲ್ಲಿಗೇ ಕರೆತರಬೇಕೆಂಬುದು ಅವರ ಅಪ್ಪಣೆಯಾಯಿತು. ಅಲ್ಲಿಗೆ ಹೋದಾಗ ಅಲ್ಲಿ ಭಾರೀ ಸಭೆ ಸೇರಿತು. ಎಂ ಶಾಮರಾಯರು, ಬಾಪು ಸುಬ್ಬರಾಯರು ಮೊದಲಾದವರೆಲ್ಲ ಅಲ್ಲಿದ್ದರು. ಅಲ್ಲಿಯ ಆಗಿನ ಆಕರ್ಷಣೆ ರಾಚೋಟಿ ಶಾಸ್ತ್ರಿಗಳ ಎಂಬುವರ ಭಾರತ ವಾಚನ. ಕುಮಾರವ್ಯಾಸನ ನಿರ್ಮಿತಿಯ ಸೊಗಸನ್ನು ರಾಚೋಟಿ ಶಾಸ್ತ್ರಿಗಳವರು ಬಗೆ ಬಗೆಯ ರಾಗಗಳಿಂದ ಸಭಿಕರಿಗೆ ಅನುಭವ ಮಾಡಿಸುತ್ತಿದ್ದರು. ಅದೆಂಥ ಕಂಠ, ಅದೆಂಥ ಸೊಗಸಾದ ಆರೋಹಣ ಅವರೋಹಣ ಕ್ರಮ, ಅದೆಂಥ ಉಚ್ಚಾರಣೆ, ಅದೆಂಥ ಮೂಕಾಭಿನಯದ ಹಸ್ತಾಭಿನಯಗಳು. ಅಲ್ಲಿದ್ದವರೆಲ್ಲ ಮುಗ್ಧರಾಗಿ ಕೇಳುತ್ತಿದ್ದರು. ಶಾಮರಾಯರು ನನ್ನ ಕಡೆ ತಿರುಗಿ ಹೇಳಿದರು. ಶಾಮರಾಯರು, ನೀವು ಹಿಂದೆ ಕೇಳಲಿಲ್ಲವೇ ಈ ಓದಿಕೆಯನ್ನು? ನಾನು, ಇಲ್ಲ, ಇವರು ದಾಯಾದಿ. ಶಾಮರಾಯರು, ನೀವು ಹಿಂದೆ ಕೇಳಿರಲಿಲ್ಲವೇ ಈ ಓದಿಕೆಯನ್ನು? ನಾನು, ಇಲ್ಲ, ಇವರು ಯಾರು? ಶಾಮರಾಯರು, ಇವರು ಬಸವಪ್ಪ ಶಾಸ್ತ್ರಿಗಳ ಶಿಷ್ಯರು, ಗುರುಗಳ ದಾರಿಯಲ್ಲಿಯೇ ಇದ್ದಾರೆ. ಬಸವಪ್ಪ ಶಾಸ್ತ್ರಿಗಳು ತೀರಿ ಹೋಗಿ ಆ ವೇಳೆಗೆ ಎಷ್ಟೋ ವರ್ಷಗಳಾಗಿದ್ದವು. ವೆಂಕಟಕೃಷ್ಣಯ್ಯನವರು ಹೇಳಿದರು, ಬಸವಪ್ಪ ಶಾಸ್ತ್ರಿಗಳ ವಾಚನ ಕೇಳಿದ್ದಿದ್ದರೆ ನೀವು ಇನ್ನೆಷ್ಟು ಸಂತೋಷ ಪಡುತ್ತಿದ್ದೀರೋ. ನನಗೆ ಆ ಯೋಗ ಇರಲಿಲ್ಲ. ಅಲ್ಲಿಂದಾಚೆಗೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ದಿನ ಪುಟ್ಟಣ್ಣ ಶೆಟ್ಟರವರಲ್ಲಿ ಈ ಮೇಲಣ ಸಂಗತಿಯನ್ನು ಅಸ್ವಾಭಾವಿಕವಾಗಿ ಪ್ರಾಸ್ತಾವಿಕವಾಗಿ ಹೇಳಿದೆ. ಅವರೂ ವೆಂಕಟಕೃಷ್ಣಯ್ಯನವರಂತೆಯೇ ದುಡಿದರು. ಬಸವಪ್ಪ ಶಾಸ್ತ್ರಿಗಳಿಗೆ ಕವಿತಾ ಪ್ರತಿಭೆ ಇದ್ದಂತೆ ಗಾನ ಕಲೆಯಲ್ಲಿಯೂ ಸೂಕ್ಷ್ಮವಾದ ರುಚಿ ಪರಾಮರ್ಶೆ ಇತ್ತೆಂದು ನಾನು ಬಹುವಾಗಿ ಹಿರಿಯರ ಬಾಯಿಂದ ಕೇಳಿದ್ದೇನೆ. ಬಸವಪ್ಪ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದಾಗ ಉತ್ತರೋತ್ತರ ಸೀನಿಯರ್ ಸರ್ಜನ್ರಾದ ಡಾಕ್ಟರ್ ಆರ್ಮುಗಂ ಮೊದಲಿಯಾರ್ ಅವರ ಮನೆಯಲ್ಲಿಯೂ ಅವರ ಅಣ್ಣಂದಿರಾದ ಕುಪ್ಪುಸ್ವಾಮಿ ಮೊದಲಿಯಾರರ ಮನೆಯಲ್ಲಿಯೂ ಬಿಡಾರ ಮಾಡುತ್ತಿದ್ದರಂತೆ. ಭವಭೂತಿ ಕವಿಯ ಉತ್ತರ ರಾಮಚರಿತೆಯ ಕನ್ನಡ ಅನುವಾದ ಕುಪ್ಪುಸ್ವಾಮಿ ಮೊದಲಿಯಾರ್ರವರ ಮನೆಯಲ್ಲಿ ಬರೆದದ್ದೆಂದು, ಅದರ ಹಸ್ತಪ್ರತಿಯ ಭಾಗಗಳು ಅವರ ಮನೆಯಲ್ಲಿ ಕೆಲ ಕಾಲ ಇದ್ದವೆಂದು ನಾನು ಕೇಳಿದ್ದೇನೆ. ಆರ್ಮುಗಂ ಮೊದಲಿಯಾರ್ ರವರು ಕುಪ್ಪುಸ್ವಾಮಿ ಮೊದಲಿಯಾರ್ರವರು ಪಾರಮಾರ್ಥಿಕ ಪ್ರವೃತ್ತಿಯುಳ್ಳವರೆಂದು ನಾನು ಕಂಡಿದ್ದೇನೆ. ಅವರಿಬ್ಬರೂ ಉದಾರಿಗಳು. ಅದರಲ್ಲಿಯ ವಿಶೇಷಾಂಕವೇನೆಂದರೆ ಅವರ ದಾನ ಧರ್ಮಗಳು ಗೂಢವಾಗಿರುತ್ತಿದ್ದದ್ದು. ಅವರು ಮಾಡಿದ ಒಳ್ಳೆಯ ಕೆಲಸವನ್ನು ಮತ್ತೊಬ್ಬರಿಗೆ ಹೇಳುತ್ತಿರಲಿಲ್ಲ. ಯಾರಾದರೂ ಹೇಗೋ ಅದನ್ನು ತಿಳಿದುಕೊಂಡು ಅವರನ್ನು ಕೇಳಿದರೆ ನಕಲಿ ಮಾಡಿ ಹಾಸ್ಯದಲ್ಲಿ ಮುಗಿಸಿಬಿಡುತ್ತಿದ್ದರು. ಬಸವಪ್ಪ ಶಾಸ್ತ್ರಿಗಳ ದಮಯಂತಿ ಸರೋವರದಲ್ಲಿ ಬರೆದ ಸರಸ್ವತಿ ದಂಡಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಬಾಯ್ಪಾಠ ಮಾಡಿಸಿದರೆ ಅಥವಾ ಅವರ ಉಚ್ಚಾರಣೆ ಕಿವಿಯಿಂದ ಕೇಳುವಂತಾದೀತೆಂದು ನನಗೆ ಅನಿಸುತ್ತದೆ. ನನ್ನ ಈಗಿನ ಕೊರತೆಗಳಲ್ಲಿ ಮುಖ್ಯವಾದ ಒಂದು ಬಸವಪ್ಪ ಶಾಸ್ತ್ರಿಗಳ ಗ್ರಂಥಗಳನ್ನು ಕೂಡ ಈಗಿನ ಸ್ಕೂಲು ಕಾಲೇಜುಗಳಲ್ಲಿ ಹೆಚ್ಚು ಪಾಠ ಮಾಡುತ್ತಿಲ್ಲವೆಂಬುದು.